ನಮ್ಮ ನ್ಯೂಸ್ಗೆ ಸ್ವಾಗತ. ಕರೋನಾ ಸೋಂಕಿತರ ಅಂತ್ಯ ಸಂಸ್ಕಾರ ನೆರವೇರಿಸಿದ PFI ಕಾರ್ಯಕರ್ತರನ್ನು ಸನ್ಮಾನಿಸಿದ ಟಿಪ್ಪು ನಗರದ ಪತ್ರಕರ್ತ. ಕರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಮೃತಪಟ್ಟ ವ್ಯಕ್ತಿಗಳ ಅಂತ್ಯ ಸಂಸ್ಕಾರವನ್ನು ಯಾವುದೇ ಜಾತಿ ಮತ ಭೇದ ಭಾವ ತೋರದೆ ಸೇವಾ ಮನೋಭಾವನೆಯಿಂದ ನೆರವೇರಿಸುವುದರ ಮೂಲಕ ಮಾನವೀಯತೆಯನ್ನು ಮೆರೆದ ಇಲ್ಲಿನ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೊರೋನಾ ವಾರಿಯರ್ಸ್ ಕಾರ್ಯಕರ್ತರನ್ನು ನಗರದ ಟಿಪ್ಪು ನಗರದ ನಿವಾಸಿ ಪತ್ರಿಕಾ ವರದಿಗಾರರಾದ ಸೈಯದ್ ಅಸ್ಲಂ ಪಾಷಾರವರು ಹೃದಯ ಸ್ಪರ್ಶೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ನಗರದ ಟಿಪ್ಪು ನಗರದಲ್ಲಿ ನಡೆದ ಪುಣ್ಯತಿಥಿಯ ಸಂದರ್ಭದಲ್ಲಿ PFI ಕಾರ್ಯಕರ್ತರಾದ ಅನ್ಸರ್ ಪಾಷಾ, ಮಾಷ್ಕೂರ್, ಜಬಿ, ಫೈರೋಜ್, ಏಜಾಜ್, ಕಲೀಂ, ಮನ್ಸೂರ್ ಯಾಸೀನ್, SB ರಹಮತುಲ್ಲಾ, ಉಪ್ಪುರ್ಪೇಟೆ ಜಿಯಾವುಲ್ಲಾ, ನಿಮ್ಮಕಾಯಲಹಳ್ಳಿ ಮೌಲಾ ಅಲಿ, ಮೌಲಾ ಮುಂತಾದವರನ್ನು ಶಾಲು ಓದಿಸಿ ಹಾರ ಹಾಕಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸೈಯದ್ ಅಸ್ಲಂ ಪಾಷಾರವರು ಚಿಂತಾಮಣಿ ತಾಲೂಕಿನಲ್ಲಿ ಕೊರೋನಾ ಕಾರಣದಿಂದ ಮೃತಪಟ್ಟ ವ್ಯಕ್ತಿಗಳನ್ನು ತಮ್ಮ ಜೀವದ ಹಂಗನ್ನು ತೊರೆದು ಅಂತಿಮ ಸಂಸ್ಕಾರ ನೆರವೇರಿಸುವುದರ ಮೂಲಕ ಮಾನವ ಕುಲದ ಗೌರವವನ್ನು ಕಾಪಾಡಿದ PFI ಕಾರ್ಯಕರ್ತರ ಅಮೂಲ್ಯ ಸೇವೆಯನ್ನು ಪರಿಗಣಿಸಿ ತಾನು ಜನತೆಯ ಪರವಾಗಿ ಅವರನ್ನು ಗೌರವಿಸುತ್ತಿರುವುದು ಆಗಿ ನುಡಿದರು. ಮುಂದಿನ ದಿನಗಳಲ್ಲಿ ಅವರ ಸೇವೆ ಜನಸಮುದಾಯಕ್ಕೆ ದೊರೆಯುವಂತಾಗಲಿ ಎಂದು ಅವರು ಆಶಿಸಿದರು. ಇನ್ನು PFIನ ಅನ್ಸರ್ ಪಾಷಾ ಮಾತನಾಡಿ, ಕಾರ್ಯಕರ್ತರು ಯಾವುದೇ ಭೇದ ಭಾವವನ್ನು ಪರಿಗಣಿಸದೆ ಸಮಾಜದ ಒಳಿತಿಗಾಗಿ ಜನಸಾಮಾನ್ಯರ ಹಿತಕ್ಕಾಗಿ ಸದಾ ಸಿದ್ಧವಿರುವುದಾಗಿ ತಿಳಿಸಿದ್ದಲ್ಲದೆ ಕೊರೋನಾದಿಂದ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಈ ಮಹಾಮಾರಿ ದೇಶದಿಂದ ತೊಲಗಲಿ ಎಂದು ಅಲ್ಲಾಹದಲ್ಲಿ ಪ್ರಾರ್ಥಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಪ್ರತಿಯೊಂದು ಕೆಲಸನ ಏನಾದರೂ ಇರಲಿ ಅದು ಆಶೀರ್ವಾದ ತಗೊಂಡು ಕೆಲಸ ಮಾಡ್ತೀವಿ. ಅದಕ್ಕೆ ಮಾತು